ಮಾರ್ವಾಡಿಗಳು, ಚಿಲ್ಲರೆ ಮಾರ್ವಾಡಿಗಳು ಮೂಲತಃ ನಮ್ಮ ರಾಜ್ಯದವರು ನೀವು ಅಲ್ವೇ ಅಲ್ಲ. ನಮ್ಮ ರಾಜ್ಯಕ್ಕೆ ನೀವು ಅತಿಥಿಗಳೇ. ನೀವೇನಾದರೂ ಜಾಸ್ತಿ ನಕರ ಮಾಡಿದರೆ ನೀವು ಅತಿಥಿಗಳು ಅನ್ನೋದು ಮರೆತು ನಿಮ್ಮನ್ನು ತಿಥಿ ಮಾಡಬೇಕಾಗುತ್ತೆ. ಬಂದಿರೋದ ನಮ್ಮ ರಾಜ್ಯಕ್ಕೆ ಭಿಕ್ಷಾ ಬೇಡೋದಕ್ಕೆ. ನೀವು ಏನು ಭಿಕ್ಷೆ ಬೇಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು. ನಿಮ್ಮನ್ನು ಅಲ್ಲೇ ಸಿಗಲು ಕೋಣ ಕಟ್ತೀವಿ. ಇಲ್ಲಿ ಬಂದಿರೋದು ನೀವು ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು. ಹೆಚ್ಚಿಗೆ ನಕರ ಮಾಡಂಗಿಲ್ಲ. ನಿಮ್ಮನ್ನ ಶಿರಶ್ಛೇದನ ಮಾಡೋದು ಮಾತ್ರ ಪಕ್ಕ. ಗ್ರಾನೈಟ್ ಕಲ್ಲುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳು, ಶೋರೂಂಗಳ ಕುರಿತು ಚೆಕ್ಪೋಸ್ಟ್ ಮಾಡುವುದು ಮತ್ತು ವ್ಯವಹಾರದಲ್ಲಿ ಗ್ರಾಹಕರಿಗೆ ಮೋಸ ಆಗುತ್ತಿರುವ ಕುರಿತು ತಮಿಳುನಾಡು, ತೆಲಂಗಾಣ, ರಾಜಸ್ಥಾನ, ಒಡಿಶಾ, ಇಲ್ಲಿಂದ ಇಳಕಲ್ ಮತ್ತು ಹುನಗುಂದ ತಾಲೂಕುಗಳಿಗೆ ಬರ್ತಕ್ಕಂತಹ ಗ್ರಾನೈಟ್ ಕಲ್ಲಿನ ಮಾಲಿನ್ಯ ಕೆಲವೊಂದು ಗಾಡಿಗಳಿಗೆ ಬಿಲ್ ಇದ್ದು ಮತ್ತು ಇನ್ನು ಕೆಲವೊಂದಷ್ಟು ಗಾಡಿಗಳ ಬಿಲ್ಲು ಇರುವುದಿಲ್ಲ. ಹೊರ ರಾಜ್ಯದಿಂದ ಬಂದಂತಹ ಗ್ರಾನೈಟ್ ಮಾಲಿನ್ಯ ಗಾಡಿಗಳು ಲೋಡ್ಗಳನ್ನು ರಾತ್ರಿ ಸಮಯದಲ್ಲಿನ ಅನ್ಲೋಡ್ ಮಾಡ್ತಾರೆ. ಗ್ರಾಹಕರು GST 18% ಶೇಕಡವಾರು ಬಿಲ್ಲಿಗೆ ಹೆದರಿ ಬಿಲ್ ಇದ್ರೆ ಗ್ರಾನೈಟ್ ಕಲ್ಲುಗಳನ್ನು ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದು, ಇದರಿಂದ ನೇರವಾಗಿ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ವ್ಯವಹಾರದಲ್ಲಿ ಮೋಸವಾಗ್ತಾ ಇದೆ. ಗ್ರಾನೈಟ್ ಲೋಡುಗಳು ಅವಳಿ ತಾಲೂಕುಗಳಿಗೆ ಬರ್ತಕ್ಕಂತಹ ಮಾಲುಗಳು ಬೇರೆ ಯಾವುದೇ ಊರಿನ ಹೆಸರಲ್ಲಿ ಬಿಲ್ಲುಗಳಾಗಿ ಅವಳಿ ತಾಲೂಕುಗಳಲ್ಲಿ ಅನ್ಲೋಡ್ ಆಗುತ್ತೆ. ಆದರೆ ಇಲ್ಲಿ ಗ್ರಾನೈಟ್ ಕಲ್ಲಿನ ಲೋಡ್ಗಳಿಗೆ GST ಬಿಲ್ಲು ಆಗಬೇಕಾದ ಜಾಗದಲ್ಲಿ ಪಾನ್ ಕಾರ್ಡ್ ಮೇಲೆ ಬಿಲ್ಲುಗಳಾಗಿ ಅನ್ಲೋಡ್ ಆದಂತಹ ಬಿಲ್ಲು ಕ್ಯಾನ್ಸಲ್ ಆಗುತ್ತೆ. ಇದರಿಂದ ಮತ್ತೆ ಸರ್ಕಾರಕ್ಕೆ ತೆರಿಗೆ ಸಂದಾಯ ಆಗುವಲ್ಲಿ ಮೋಸ ಆಗ್ತಾ ಇದೆ. ಶೋರೂಮ್ಗಳಲ್ಲಿ ಅಳತೆಯೂ ಕೂಡ ಮೋಸ ಮಾಡ್ತಿದ್ದಾರೆ. ಹೊರ ರಾಜ್ಯ ಮತ್ತು ಅವಳಿ ತಾಲೂಕುಗಳಲ್ಲಿ ಗ್ರಾನೈಟ್ ಕಲ್ಲಿನ ಲೋಡ್ಗಳಲ್ಲಿ ಬಿಲ್ಲುಗಳಲ್ಲಿ ಡಿಫೆಕ್ಟ್, ಕ್ರ್ಯಾಕ್, ಪ್ರಾಚೆಸ್ಟ್ ಅಂತ ಹೇಳಿ ಹಾಕ್ತಾರೆ. ಇದರಿಂದ ಮಾರಾಟ ಮಾಡುವ ಕಲ್ಲಿನಲ್ಲಿ ಉತ್ತಮ ಗುಣಮಟ್ಟದ ಕಲ್ಲುಗಳು ಗ್ರಾಹಕರಿಗೆ ಸಿಗ್ತಾ ಇಲ್ಲ. ಗ್ರಾಹಕರಿಗೆ ಗುಣಮಟ್ಟದಲ್ಲಿ ಮೋಸವೂ ಕೂಡ ಆಗುತ್ತೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಹುನಗುಂದ ಪಟ್ಟಣದಲ್ಲಿ ಹೋರಾಟ ನಡೆಸಿದೆ. ಇದೇ ಸಂದರ್ಭದಲ್ಲಿ ಹುನಗುಂದ ತಾಲೂಕಿನ ಕರವೇ ಅಧ್ಯಕ್ಷರು ಆದ ರೋಹಿತ್ ಬಾರಕೇರ್, ಇಳಕಲ್ ತಾಲೂಕು ಅಧ್ಯಕ್ಷರು ಆದ ಮೋಹಂತೇಶ್ ವಂಕಲಕುಂಟಿ, ನಗರ ಘಟಕದ ಅಧ್ಯಕ್ಷರು ಆದ ಶ್ರೀ ಅಶೋಕ ಪೂಜಾರಿ, ಇನ್ನೂ ಅನೇಕ ಕರವೇ ಮುಖಂಡರು ಭಾಗಿಯಾಗಿದ್ದರು. ಉದಾಹರಣೆ ಕೊಡಬೇಕಾದ್ರೆ ನಾವು ಇವತ್ತು 1 ಸ್ಕ್ವೇರ್ ಫೀಟ್ಗೆ 60 ರೂಪಾಯಿ ಹಿಡಿದ್ರು ಅಂದ್ರು 6 ಸ್ಕ್ವೇರ್ ಫೀಟ್ಗೆ. ಇವತ್ತು ನಾವು ಓದೋರು ಯಾರು 500, 700 ಸ್ಕ್ವೇರ್ ಫೀಟ್ ಯಾರು ತಗೊಳ್ಳಲಿಲ್ಲ. ಕಟ್ಟಡ ಮಾಡುವಂಥ ಮನೆ ಮಾಲೀಕರು ಮಿನಿಮಮ್ 1500, 2000, 3000 ಸ್ಕ್ವೇರ್ ಫೀಟ್ ತಗೊಂತಾರೆ. ಅಂದರೆ ಒಂದು ಕಲ್ಲೊಳಗೆ 6 ರಿಂದ 7 ಸ್ಕ್ವೇರ್ ಫೀಟ್ ಇವರು ಮೋಸ ಮಾಡಿದ್ರು. ಅಂದರೆ 3600, 800 ಸ್ಕ್ವೇರ್ ಫೀಟ್ ತೊಗೊಂಡ್ರೆ ಎಷ್ಟು ಮೋಸ ಮಾಡ್ತಾರೆ? ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರೆ 800 ರಿಂದ 900 ಸ್ಕ್ವೇರ್ ಫೀಟ್ ಮೋಸ ಮಾಡ್ತಾರೆ. 1 ಸ್ಕ್ವೇರ್ ಫೀಟಿಗೆ 60 ರೂಪಾಯಿ ಲೆಕ್ಕ ಹಿಡಿದಂದ್ರೆ ನನ್ನ ಮಾಧ್ಯಮ ಮಿತ್ರರು ನೀವೇ ವಿಚಾರ ಮಾಡಬೇಕು. ಎಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ, ಜನರಿಗೆ ಎಷ್ಟು ಮೋಸ ಮಾಡ್ತಾರೆ ಅವರು. ಆ ಉದ್ದೇಶಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟ ಹಮ್ಮಿಕೊಂಡಿದೆ. ಮೊನ್ನೆ ನಾವು ಇಳಕಲ್ ಒಳಗೂ ಕೂಡ ಒಂದು ಮನವಿ ಕೊಟ್ಟಿದ್ದೀವಿ. ಇಳಕಲ್ ಮತ್ತು ಹುನಗುಂದ ನಡುವೆ ಒಂದು ಚೆಕ್ ಪೋಸ್ಟ್ ಮಾಡಬೇಕು. ಚೆಕ್ ಪೋಸ್ಟ್ ಒಂದಿಷ್ಟು ಅಂತಂದು ಹುನಗುಂದ ಹೇಳ್ಬೇಕಂದ್ರೆ KV ಸ್ಟೇಷನ್ ಪಕ್ಕ ಅಲ್ಲೊಂದು ಚೆಕ್ ಪೋಸ್ಟ್ ಆಗಬೇಕು, ಹಾಗೂ ಮುದ್ದೆಮಾಡ ರೋಡಿಗೆ ಒಂದು ಚೆಕ್ ಪೋಸ್ಟ್ ಆಗಬೇಕು. ಅಂದಾಗ ಮಾತ್ರ ಇಂಥ ಕಳ್ಳರನ್ನ ಹಿಡಿಯೋಕೆ ಸಾಧ್ಯ ಆಗ್ತದೆ. ಆಮೇಲೆ ಇನ್ನೊಂದು, ನಾವು ಆವತ್ತು ಹೋರಾಟ ಮಾಡಿದ ಮೇಲೆ ಕೆಲವೊಂದಿಷ್ಟು ಮಾರ್ವಾಡಿಗಳು, ಚಿಲ್ಲರೆ ಮಾರ್ವಾಡಿಗಳು ಮಾತನಾಡಿದ್ರಂತೆ, ನಾವು ಏನಾದರೂ ಇಲ್ಲಿ ಇಳಕಲ್ ಮತ್ತು ಹುನಗುಂದ ಬಿಟ್ಟು ಬದಲಿ ಕಡೆ ನಮ್ಮ ರಾಜ್ಯಕ್ಕೆ ನಾವು ಹೋದರೆ ಇಳಕಲ್ ಹುನಗುಂದಿನ ಜನರು ಶೆಲ್ಕಿ ಪುಟ್ಟಿ ಹಿಡ್ಕೊಂಡು ಮಂಗಳೂರು, ಬೆಂಗಳೂರು ಅಂತಲೆಲ್ಲ ಕೆಲಸಕ್ಕೆ ಹೋಗ್ತೀರ ಅಂತಂದು. ಅಂತ ಚಿಲ್ಲರೆ ಲೋಕರ್ನ ಮಕ್ಕಳಿಗೆ ನಾನು ಹೇಳ್ತೀನಿ, ಮೂಲತಃ ನಮ್ಮ ರಾಜ್ಯದವರು ನೀವು ಅಲ್ವೇ ಅಲ್ಲ. ಮೊನ್ನೆ ಹೇಳಿದಾಗೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯಕ್ಕೆ ನೀವು ಅತಿಥಿಗಳೇ. ನೀವೇನಾದರೂ ಜಾಸ್ತಿ ನಕರ ಮಾಡಿದರೆ ನೀವು ಅತಿಥಿಗಳು ಅನ್ನೋದು ಮರೆತು ನಿಮ್ಮನ್ನು ತಿಥಿ ಮಾಡಬೇಕಾಗುತ್ತೆ. ಇದು ಭಾಳ ಎಚ್ಚರಿಕೆಯ ಮಾತು. ಶೆಲ್ಕಿ ಪುಟ್ಟಿ ಅಂತ ಹಂಗೆಲ್ಲ ಮಕ್ಕಳ ನೀವೇನು ಶೆಲ್ಕಿ ಪುಟ್ಟಿ ನಮಗೆ ಕಳ್ಸೋದು? ನಿಮ್ಮನ್ನು ಶೆಲ್ಕಿ ಪುಟ್ಟಿ ಅಲ್ಲ, ನೀವು ಮಂದಿರದ ನಮ್ಮ ರಾಜ್ಯಕ್ಕೆ ಭಿಕ್ಷಾ ಬೇಡೋದಕ್ಕೆ. ನೀವು ಏನು ಭಿಕ್ಷೆ ಬೇಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು. ನೀವೇನಾದರೂ ಭಿಕ್ಷೆ ಬೇಡುತ್ತಾ ಮನೆಗೆ ಬಂದರೆ ಮನೆ ನಂದೇ ಅಂತಂದ್ರೆ ನೀವೇನಾದರೂ ಹೇಳಿದ್ರೆ ನಿಮ್ಮನ್ನು ಅಲ್ಲೇ ಸಿಗದು ತೋರಣ ಕಟ್ತೀವಿ. ಭಾಳ ಎಚ್ಚರಿಕೆಯಿಂದಿರಬೇಕಿದ್ರು. ನನ್ನ ಮಾಧ್ಯಮ ಮಿತ್ರದಿಂದ ದಯವಿಟ್ಟು ಹೈಲೈಟ್ ಮಾಡ್ಬೇಕು ಇದನ್ನು. ಯಾಕಂದರೆ ಶೆಲ್ಕಿ ಪುಟ್ಟಿ ನಾವೇನು ಹೊರ ರಾಜ್ಯದಿಂದ ಬಂದಂಥ 4 ನನ್ನ ಮಕ್ಕಳು ಇವತ್ತು ಹೇಳ್ತಾ ಇದ್ದಾರೆ ಶೆಲ್ಕಿ ಪುಟ್ಟಿ ತೊಗೊಂಡು ನಾವು ಹೊರಗೆ ಹೋಗ್ಬೇಕಂತೆ. ಅವ್ರಿಗೇನು ಬಾ ಅಂತಂದು ಹೇಳ್ತೀವ ನಾವಿಲ್ಲಿ? ಇಲ್ಲಿ ಬಂದಿರೋದು ನೀವು ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು. ಹೆಚ್ಚಿಗೆ ನಕರ ಮಾಡಂಗಿಲ್ಲ. ನಕರ ಮಾಡಿದರೆ ನಾ ಹೇಳಿಲ್ಲ ನಿಮ್ಮನ್ನು ಶಿರಶ್ಛೇದನ ಮಾಡೋದು ಮಾತ್ರ ಪಕ್ಕ. ಬೇಕಾದಲ್ಲಿ ಇದನ್ನ ಮಾನ್ಯ ಶಾಸಕರು ಕೂಡ ಗಮನಕ್ಕೆ ತಗೋಬೇಕು. ಅಂದಾಗ ಮಾತ್ರ ಈ ಹೋರಾಟಕ್ಕೆ ಒಂದು ಬೆಲೆ ಸಿಗ್ತದೆ. ಇನ್ನು ಇದ್ರ ಬಗ್ಗೆ ನಾವು ಮಾನ್ಯ ತಹಶೀಲ್ದಾರ್ಗೆ ಒಂದು ಮನವಿ ಕೊಡ್ತೀವಿ. 15 ದಿನದ ಒಳಗಾಗಿ ಇಲ್ಲಿ ಏನಾದರೂ ಚೆಕ್ ಪೋಸ್ಟ್ ಆಗದೆ ಹೋದರೆ
ಮುಂದಿನ ರಾಜ್ಯ ಮಟ್ಟದಾಗ ಒಂದು ಹೋರಾಟ ಆಗ್ತದೆ. ಆ ಹೋರಾಟಕ್ಕೆ ಏನೇ ಆದರೂ ಅಂದ್ರೂ ಕೂಡ ಅದಕ್ಕೆ ತಾಲೂಕು ಆಡಳಿತ ಹೊರಗಡೆ ಆಗುತ್ತೆ ಅನ್ನೋದು ಕುಡ್ಕೊಂಡು ಎರಡು ಕಡೆ ಚೆಕ್ ಪೋಸ್ಟ್ ಮಾಡೋದು ಒಂದು ನಿರ್ಣಯ ಮಾಡ್ಕೋಬೇಕು ಸರ್. ಯಾಕಂತಂದ್ರೆ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದಾಗ ಸ್ಕ್ಯಾಮ್ ಆಗ್ತಾಯಿದೆ ಸರ್. ತೆರಿಗೆ ಕಟ್ಟೋದ್ರಲ್ಲಿ ವಿಚಾರದಾಗ ದೊಡ್ಡ ಸ್ಕ್ಯಾಮ್ ಆಗ್ತದೆ. ಚೆಕ್ ಪೋಸ್ಟ್ ಆಗಬೇಕು ಸರ್. ಅದ್ರ ಚೆಕ್ ಪೋಸ್ಟ್ ಆಗೋಕ್ಕಿಂತ ಮುಂಚೆ ಕಸ್ಟಮ್ ಅಧಿಕಾರಿ ಎರಡು ತಾಲೂಕಿನ ನಡುವೆರಾಗಲಿ ತಾಲೂಕಿಗೆ ಒಬ್ಬೊಬ್ಬರಲ್ಲಿ ಕಸ್ಟಮ್ ಅಧಿಕಾರಿ ಆದರೂ ಕೂಡ ಇರಬೇಕಂತ ನಮಗೆ ಭಾಳ ನಿಮ್ಮಲ್ಲಿ ಕಡೆ ವಿನಂತಿಯನ್ನು ಹೇಳ್ಕೊತೀವಿ. ಯಾಕಂತಂದರೆ ಅವ್ರು ಇಲ್ಲದೇ ಇರೋ ಕಾರಣ ಕೂಡ ಬೇಕಾಬಿಟ್ಟಿಯಾಗಿ ವ್ಯಾಪಾರ ಕೂಡ ನಡೀತಿದೆ, ಕಲೆಗಳ ವ್ಯವಹಾರ ನಡೀತಿದೆ. ಏನು ಸರ್, ಈಗ ಒಬ್ಬ ಕಸ್ಟಮ್ ಅಧಿಕಾರಿನೂ ಕೂಡ ಇದ್ರ ಮೇಲೆ ನಾವು ನಿಗದಿಪಡಿಸಬೇಕು ಸರ್. ಇನ್ನೊಂದು ಕಲ್ಲು ತೊಗೊಳ್ತಾರೆ 52 ರೂಪಾಯಿ 50 ರೂಪಾಯಿ ಅಲ್ಲ ಮಾರೋದು 120 130 ಅದಕ್ಕೆ ನಮ್ಗೇನಪ್ಪ ಅಂತ ಹೇಳಿದ್ರೆ ಹುಣಗುನ್ ತಾಲೂಕಲ್ಲಿ 2 ಚೆಕ್ ಪೋಸ್ಟ್ ಆಗ್ಬೇಕು ಸರ್. ಸೊ ಒಂದು ಬಂದು KAB ಸ್ಟೇಷನ್ ಪಕ್ಕ ಇಲ್ಲಿ ನಮ್ಮ ಮೇಲ್ಗಡೆ KAB ಸ್ಟೇಷನ್ ಏನಿದೆ ಪವರ್ ಸ್ಟೇಷನು, ಅಲ್ಲಿ ಇನ್ಕಲ್ ಪಾಲ್ಕೊಂಡು ನಮ್ಮ ಅಲ್ಲೊಂದು ಚೆಕ್ ಪೋಸ್ಟ್ ಆಗಬೇಕು. ಇನ್ನು ಮುದ್ದೇಬೇಳ ರೋಡ್ ರಾಷ್ಟ್ರೀಯ ಹೆದ್ದಾರಿಗೆ 51 ಇದೆ, ಆ ಮುದ್ದೇಬೇಳ ರೋಡ್ ಹತ್ರ ಒಂದು ಚೆಕ್ ಪೋಸ್ಟ್ ಆಗಬೇಕು. 2 ಚೆಕ್ ಪೋಸ್ಟ್ ಆದರೆ ಅಲ್ಲಿ ಏನು ಸರ್ ಅಲ್ಲಪ್ಪ, ಈ ಕಡೆಯಿಂದ ಹೋಗ್ತಾವಲ್ಲ ಸರ್, ಆ ಕಡೆಯಿಂದನೂ ಬರ್ತವೆ, ರಾಜಸ್ಥಾನದಿಂದ ಬರ್ತವೆ, ಮಹಾರಾಷ್ಟ್ರದಿಂದ ಬರ್ತವೆ, ರೆಡಿಯಾಗಿದ್ದ ಕಲ್ಲು ಹೋಗ್ತವೆ ಸರ್. ಅಲ್ಲಿಂದ ಕೂಡ ಬರ್ತಾವ್ರಿ ಸರ್. ಒಡಿಶಾ ಕಲ್ಲೊಂದು ಬರ್ತಾವೆ ಸರ್. ಹಾಂ ಸರ್, ಒಡಿಶಾ ರಾಜಸ್ಥಾನದಿಂದ ಕೂಡ ಬರ್ತವೆ, ಮಹಾರಾಷ್ಟ್ರದಿಂದ ಅದು ಲೋಕಲ್ ಸರಿಯಾಗಿ ಮಾನದಂಡಗಳು ತೆಲಂಗಾಣ ಆಂಧ್ರದಿಂದ ಮುದ್ದೇಬೇಳ ಭಾಗದಾಗ ಬರ್ತಾವೆ. ತೆಲಂಗಾಣ ಮತ್ತು ಆಂಧ್ರದಿಂದ ಭಾಳ ಒರಿಸ್ಸಾ ರಾಜಸ್ಥಾನ ಎಲ್ಲ ಬರ್ತವೆ. ರಾಜಸ್ಥಾನ ರೂಟ್ ಬೇರೆ. ಹೀಗಾಗಿ ಅಲ್ಲಿ ಒಂದು ಕೂಡ ಅವರು ತಾವು ಒಂದು ಚೆಕ್ ಪೋಸ್ಟನ್ನು ಹಾಕ್ಬೇಕಂತ ತಾವು ದಯವಿಟ್ಟು ಜಿಲ್ಲಾಧಿಕಾರಿಗೆ ಸರಿಯಾದ ರೂಪದಲ್ಲಿ ಮತ್ತೆ ತಿಳಿಸಿ. ಮತ್ತು ನೀವು